ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ಟಿಬ್ಲಿಸಿಯಿಂದ ಬೊರ್ಜೋಮಿ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಸೌತ್ ಆಫ್ ಜಾರ್ಜಿಯಾಗೆ ಬರುತ್ತೆ. ಇಲ್ಲಿಂದ ಡೇ ಟೂರ್ ತೊಗೊಂಡು ಹೋಗ್ತಾ ಇದ್ದೀವಿ. 9 ಗಂಟೆಗೆ ರಿಪೋರ್ಟಿಂಗ್ ಇತ್ತು, ಒಂದು 10 ನಿಮಿಷ ಮುಂಚೆ ಬರೋಕ್ಕೆ ಹೇಳಿದ್ರು. ಆ ಜಾಗ ತುಂಬ ಚೆನ್ನಾಗಿದೆ, ಅಲ್ಲೊಂದು ಕೇವ್ ಸಿಟಿ ಎಲ್ಲ ಇದೆ ಅಂತ ಕೇಳಿದ್ದೀವಿ. ಸೊ ವೆರಿ ಎಕ್ಸೈಟೆಡ್ ಟು ಸಿ ಹೌ ಇಟ್ ಗೋಸ್. ಒಂದು 2.5 ಗಂಟೆ ಡ್ರೈವ್ ಆದಮೇಲೆ ಬೊರ್ಜೋಮಿಗೆ ಬಂದಿದ್ದೀವಿ. ಮಧ್ಯದಲ್ಲಿ ಒಂದು ಪಿಟ್ ಸ್ಟಾಪು ಕೊಟ್ಟಿದ್ರು, ವಾಶ್ರೂಮು ಮತ್ತು ತಿನ್ನೋಕ್ಕೆಲ್ಲ. ಅಲ್ಲೊಂದು ಸಬ್ವೆ ಕಾಣಿಸ್ತಪ್ಪ, ಚೆನ್ನಾಗಿ ತಿಂದ್ವಿ ತಿಂಡಿ. ಅಲ್ಲಿಗೆ ಮುಂಚೆ ಏನು ತಿಂಡಿ ಆಗಿರಲಿಲ್ಲ. ಅದು ಮುಗಿಸ್ಕೊಂಡು ಹೊರಟ್ರೆ ಸ್ವಲ್ಪ ಘಾಟ್ ಸೆಕ್ಷನ್ ಇತ್ತು, ಪಕ್ಕದಲ್ಲೇ ಒಂದು ರಿವರ್ ಫ್ಲೋ ಆಗ್ತಾಯಿತ್ತು. ಮತ್ತು ಸುತ್ತ ಮೌಂಟನ್ಸು, ಎಲ್ಲ ಗ್ರೀನ್ ಮೌಂಟನ್ಸು, ತುಂಬಾ ಚೆನ್ನಾಗಿತ್ತು ಸೀನ್ರಿ. ಬರ್ತಾ ಪೂರ್ತಿ ಡ್ರೈವ್ ಒಂಥರ ಇಟ್ ವಾಸ್ ವೆರಿ ಪ್ಲೆಸೆಂಟ್. ಇಲ್ಲಿಗೆ ಬಂದರೆ ಫಸ್ಟ್ ಸ್ಟಾಪ್ ಇದು ಬೊರ್ಜೋಮಿ ನ್ಯಾಷನಲ್ ಪಾರ್ಕ್ ಅಂತ. ಎಂಟ್ರಾಗಿದ್ದು ಸ್ವಲ್ಪ ದೂರಕ್ಕೇನೆ ಈ ಥರ ಇಲ್ಲಿ ನೀರು ಕೊಡ್ತಾ ಇದ್ದಾರೆ, ಅಲ್ಲಿ ಕೆಳಗೆ ಹಿಡಿದು ಏನಪ್ಪ ಅಂದರೆ ಇದು ಮಿನರಲ್ ವಾಟರ್ ಅಂತೆ, ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತೆ. ಇಲ್ಲಿ ಬಂದು ಇದು ಕುಡಿದ್ರೆ ಏನೋ ಹೀಲ್ ಆಗುತ್ತೆ ಅಂತಂದರು. 1 ಅವರ್ ಟೈಮ್ ಕೊಟ್ಟಿದ್ದಾರೆ, ಏನೇನು ಬೇಕೋ ಸುತ್ತಾಡ್ಕೊಂಡು ಬನ್ನಿ ಅಂತ. ಈ ಪಾರ್ಕಲ್ಲಿ ಇಷ್ಟೊತ್ತು ಸುಮ್ಮನೆ ಓಡಾಡ್ತಾನೆ ಇದ್ವಿ. ಈ ಪಾರ್ಕ್ ಒಂಥರ ಚೆನ್ನಾಗಿದೆ, ಜಸ್ಟ್ ಲೈಕ್ ಅ ರೆಗ್ಯುಲರ್ ಪಾರ್ಕ್. ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ. ಆ ನದಿ ಸುತ್ತಮುತ್ತ ಆ ಕಡೆ ಒಂದು 2-3 ಬ್ರಿಡ್ಜ್ಗಳಿದೆ, ಸುಮ್ಮನೆ ಕ್ರಾಸ್ ಮಾಡ್ಕೊಂಡು ಹೋಗಿ ಬರ್ಬೋದು. ತುಂಬ ದೂರ ಮುಂದಕ್ಕೆ ನಡ್ಕೊಂಡು ಹೋದರೆ ದೊಡ್ಡ ದೊಡ್ಡ ವಾಟರ್ ಫಾಲ್ಸ್ ನೋಡಿದ್ವಿ, ದೊಡ್ಡ ಕ್ಯಾಸ್ಕೇಡಿಂಗ್ ವಾಟರ್ ಫಾಲ್ಸು. ಆ್ಯಂಡ್ ಅದ್ರ ಮೇಲ್ಗಡೆ ಎಲ್ಲ ಜೈಂಟ್ ವೀಲ್ ಕಾಣಿಸ್ತಾ ಇದೆ. ಅಲ್ಲಿಗೆ ಹೇಗೆ ಹೋಗೋದು ಅಂತ ಐಡಿಯಾ ಇಲ್ಲ. ತುಂಬ ಟೈಮ್ ಇದ್ದರೆ ಅಲ್ಲಿಗೆ ಹೋಗ್ಬೋದು. ಬಟ್ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಲೈನ್ಗಳು ಹಾಕಿದ್ದಾರೆ. ಕೇಬಲ್ ಕಾರ್ ನೋಡಿದ್ವಿ. ಸೊ ನಾಟ್ ಶೋರ್ ಹೌ ಟು ಗೋ ದರ್. ನೀವು ಬೊರ್ಜೋಮಿ ಕಡೆಗೆ ಬರ್ತಾ ಇದ್ದರೆ, ನೀವು ಡೇ ಟೂರ್ ತೊಗೊಂಡಿದ್ರೆ ಈ ಪಾರ್ಕಿಗೆ ಡೆಫಿನೆಟ್ಲಿ ಕರ್ಕೊಂಬರ್ತಾರೆ. ಆನೆಸ್ಟ್ ಒಪಿನಿಯನ್ ಕೇಳೋದಾದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಇಲ್ಲಿಂದ ಮುಂದಕ್ಕೆ ವರ್ಜಿಯಾ ಕಡೆಗೆ ಹೋಗ್ಬೇಕಾದ್ರೆ ಒಂದು ಸ್ಟಾಪ್ ಕೊಡ್ತಾರೆ. ವರ್ಜಿಯಾ ಒಂಥರ ಕೇವ್ ಸಿಟಿ ಥರ, ಅದು ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಅಕಸ್ಮಾತ್ ಇಲ್ಲಿ ಬರೋದಾದರೆ ಯು ಕ್ಯಾನ್ ಕಮ್ ಆರ್ ಯು ಕ್ಯಾನ್ ಡಿಸೈಡ್ ಟು ನಾಟ್ ವಿಸಿಟ್ ದಿಸ್. ಬಟ್ ಟೈಮ್ ಆಯಿತು. 12:40ಕ್ಕೆ ನಮಗೆ ಬರೋಕ್ಕೆ ಹೇಳಿದ್ದಾರೆ ವಾಪಸ್ಸು. ನಾವು ಬಂದಿದ್ದ ಜಾಗಕ್ಕೆ ಹೋಗಬೇಕು. ನಾವೀಗ ರಬತಿ ಕ್ಯಾಸಲಿಗೆ ಬಂದಿದ್ದೀವಿ. ಇದು ಬೊರ್ಜೋಮಿ ಸೆಂಟ್ರಲ್ ಪಾರ್ಕಿಂದ 1 ಅವರ್ ಡ್ರೈವ್ ಮಾಡ್ಕೊಂಡು ಬಂದರೆ ಈ ಜಾಗಕ್ಕೆ ಬರ್ತೀವಿ. ಈ ಜಾಗ ಬರೋದು ಥರ ಸೌತ್ ವೆಸ್ಟ್ ಬಾರ್ಡರ್ ಹತ್ತತ್ರ. ಇನ್ನು ಮುಂದಕ್ಕೆ ಹಾಗೆ ಕಂಟಿನ್ಯೂ ಆದರೆ ಟರ್ಕಿಗೆ ಹೋಗ್ತೀವಿ, ಅಷ್ಟು ಕ್ಲೋಸ್ ಇದೆ ಬಾರ್ಡ್ರಿಗೆ ಈ ಜಾಗ. ಈ ಕ್ಯಾಸಲ್ನ 9th ಸೆಂಚುರಿಯಲ್ಲಿ ಕಟ್ಟಿದ್ದಂತೆ. ಅದಾದಮೇಲೆ ತುಂಬ ರಿನೋವೇಷನ್ಸ್ ಮಾಡಿದ್ದಾರೆ, ಯಾಕೆಂದರೆ ತುಂಬ ಇನ್ವೆಷನ್ಸ್ ಆಗ್ತಿತ್ತಂತೆ ಅವಾಗ. ಸೊ ಲಾಸ್ಟ್ ರಿನೋವೇಷನ್ ಮಾಡಿರೋದು 12 years ಬ್ಯಾಕ್ ಏನೋ ಜಾರ್ಜಿಯನ್ ಗೌರ್ಮೆಂಟಿಂದ. ವಿಕಿಪೀಡಿಯಾದಲ್ಲಿ ಹೋಗ್ತಾ ಇದೆ 34 million ಲಾರೀಸ್ ಯೂಸ್ ಮಾಡಿ ರಿನೋವೇಷನ್ ಮಾಡಿದಾರಂತೆ ಈ ಜಾಗಕ್ಕೆ. 9th ಸೆಂಚುರಿಯಲ್ಲಿ ಈ ಜಾಗನ ಲೋಮ್ಸಿಯಾ ಕ್ಯಾಸಲ್ ಅಂತ ಇದ್ರಂತೆ. ಜಾರ್ಜಿಯನ್ ಭಾಷೆಯಲ್ಲಿ ಲೋಮ್ಸಿಯಾ ಅಂತಂದರೆ ಲಯನ್ ಅಂತ ಅರ್ಥ ಅಂತೆ. ಬ್ಯಾಕ್ ದೆನ್ ಅವಾಗ ಇದೆಲ್ಲ ಟ್ರೇಡರ್ ಕ್ವಾರ್ಟರ್ಸ್ ಆಗಿತ್ತಂತೆ, ಅದಕ್ಕೆ ಅಂತ ಈ ಕ್ಯಾಸಲ್ನ ಕಟ್ಟಿದ್ದಂತೆ ಅವಾಗ. ಕ್ಯಾಸಲ್ಗೆ ಎಂಟ್ರ್ ಆಗ್ತಿದ್ದಂಗೆ ಒಳಗಡೆ ಒಂದು ಚರ್ಚ್ ಇದೆ, ಒಂದು ಸಿಟಡೆಲ್ ಇದೆ, ಒಂದು ಮಾಸ್ಕ್ ಇದೆ, ಜೊತೆಗೆ ಮ್ಯೂಸಿಯಂ ಕೂಡ ಇದೆ. ಎಲ್ಲ ಬಿಲ್ಡಿಂಗ್ಗಳ ಮುಂದೆನೂ ಒಂದು ಬೋರ್ಡ್ ಹಾಕಿದ್ದಾರೆ, ಏನು ಜಾಗ ಅಂತ ರೆಪ್ರೆಸೆಂಟ್ ಮಾಡೋಕ್ಕೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ವ್ಯೂ ತುಂಬಾ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ, ನಾವು ಒಳಗಡೆ ಬರ್ತಿದ್ದಾಗ ಅನ್ಕೋತಾ ಇದ್ವಿ ಏನು ಹಿಂಗಿದೆ ಅಂತ. ಬಟ್ ಒಳಗಡೆ ಎಂಟ್ರ್ ಆದಮೇಲೆ ಸಿಕ್ಕಾಬಡೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲದನ್ನು. ಪೂರ್ತಿ ಕ್ಯಾಸಲ್ ಮೇಲ್ಗಡೆ ಹತ್ಕೊಂಡು ಹೋಗಿದ್ವಿ, ಅಲ್ಲಿಂದ ವ್ಯೂ ಕಾಣಿಸುತ್ತೆ. ಒಂದು ಕಡೆ ಪೂರ್ತಿ ಗ್ರೀನರಿ, ದೊಡ್ಡ ದೊಡ್ಡ ಬೆಟ್ಟಗಳಿದೆ, ನದಿ ಹರಿತಾ ಇದೆ. ಇನ್ನೊಂದು ಕಡೆ ಊರಿದೆ, ಚರ್ಚ್ ಇದೆ. ಅವು ಎಲ್ಲದ್ರದ್ದು ವ್ಯೂ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಫೋರ್ಗ್ರೌಂಡಲ್ಲೆಲ್ಲ ಈ ಪ್ರಾಪರ್ಟಿ ಸಿಟೆಡಲ್ಲೆಲ್ಲ ಇದೆ, ಹಿಂದೆ ಎಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು. ಆ ವ್ಯೂ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 1.25 ಗಂಟೆ ಪೂರ್ತಿ ಎಂಜಾಯ್ ಮಾಡಿ ಈಗ ಬಂದು ಇಲ್ಲಿ ರೆಸ್ಟೋರೆಂಟಲ್ಲಿ ಕೂತಿದ್ವಿ. ಈ ಜಾಗದಲ್ಲಿ 2 ರೆಸ್ಟೋರೆಂಟ್ ಇದೆ. ಸೊ ಜೊತೆಗೆ ಒಂದು ಹೋಟ್ಲು ಕೂಡ ಇದೆ, ಉಳ್ಕೋಬೋದು ಅಂತ ಅನಿಸುತ್ತೆ. ಫುಡ್ ಆರ್ಡ್ರ್ ಮಾಡಿದ್ದೀವಿ, ಫುಡ್ಡು ಕಾಯ್ತಾ ಇದ್ದೀವಿ ಈಗ. ಬಟ್ ಎಂಟ್ರಿ ಇಲ್ಲಿಗೆ 18 ಜೆಲ್ ಆಗುತ್ತೆ ಪರ್ ಪರ್ಸನ್ನು.
ನಾವೀಗ ವಾಜ್ಜಿಯಾಗಿ ಬಂದಿದ್ದೀವಿ. ಹೋದ ಕ್ಯಾಸಲಿಂದ ಇಲ್ಲಿಗೆ ಆಲ್ಮೋಸ್ಟ್ 1.5 hour ಡ್ರೈವ್ ಏನೋ. ದಿಸ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕೇವ್ ಸಿಟಿ ಅಂತ. ಇದು ಬಿಟ್ಟು ಇನ್ನೆರಡಿದೆ. ಒಂದು ಮೋಸ್ಟ್ ರಿಲಿಜಿಯಸ್ಸು, ಇನ್ನೊಂದು ಮೋಸ್ಟ್ ಏನ್ಷಿಯಂಟ್. ಸೊ ಇದು ಬಿಗ್ಗೆಸ್ಟ್ ಅಂತ. ಇಲ್ಲೊಂದು 600 ಕೇವ್ಗಳಿದೆಯಂತೆ. ನೋಡ್ತಿದ್ರೇ ಹೇಗಿದೆ ಅಂದರೆ ನೀವು ನಡೀತಾನೇ ಇರ್ಬೋದು. 1-1.5 ಗಂಟೆ ನಡೆದೆಲ್ಲ ಕೇವ್ಸ್ ಕವರ್ ಮಾಡ್ಬೋದು. ಇಲ್ಲೆಲ್ಲ ವೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರಂತೆ ಈ ಕೇವ್ಸ್ನೆಲ್ಲ. ಒಂದು ಪಿಟ್ ತೋರಿಸಿದ್ರು, ಅದರೊಳಗೇನೋ ಎಗ್ ಶೇಪ್ದೇನೋ ಇಟ್ಬಿಟ್ಟು ಅದ್ರ ಕೆಳಗೆ ವೈನ್ನೆಲ್ಲ ಸ್ಟೋರ್ ಮಾಡ್ತಾಯಿದ್ರಂತೆ. ವಿತ್ ಇಟ್ಸ್ ಅಂದರೆ ವೈನ್ ಮಾಡಿಬಿಟ್ಟು ಅದನ್ನು ಸೋಸ್ತಾ ಇರಲಿಲ್ಲ, ಹಾಗೆ ವಿತ್ ಇಟ್ಸ್ ರಿಮೇನ್ಸ್ ಹಾಗೆ ಇಡ್ತಾಯಿದ್ರಂತೆ. ಇಟ್ಸ್ ಕಾಲ್ಡ್ ಚಾಚಾ ಅಂತೇನೋ ಹೇಳಿದ್ರು, ಐ ಮೈಟ್ ಬಿ ರಾಂಗ್. ಸೊ ಒಂದೊಂದು ವೈನ್ ರೆಸ್ಟಿಂಗ್ ಏರಿಯಾ ಅಂತಿದೆ, ವೈನ್ ಮೇಕಿಂಗ್ ಏರಿಯಾ ಅಂತಿದೆ, ಎಲ್ಲ ಬೇರೆ ಬೇರೆ ಕೇವ್ಸ್ ಅದಕ್ಕಿದೆ. ಜಾರ್ಜಿಯಾ ಫಸ್ಟ್ ಆಫ್ ಆಲ್ ಇಸ್ ನೋನ್ ಫಾರ್ ವೈನ್. ಒನ್ ಆಫ್ ದ ಓಲ್ಡೆಸ್ಟ್ ಪ್ಲೇಸ್ ಆರ್ ಒನ್ ಆಫ್ ದ ಫಸ್ಟ್ ಪ್ಲೇಸ್ ಟು ಮೇಕ್ ವೈನ್ ಅಂತ ಹೇಳ್ತಾ ಇದ್ರು ಗೈಡು. ಸೊ ದೇರ್ ಆರ್ ಓನ್ಲಿ 2 ways ಟು ಮೇಕ್ ವೈನ್. ಒನ್ ಇಸ್ ಯುರೋಪಿಯನ್ ಸ್ಟೈಲ್ ಆ್ಯಂಡ್ ದ ಅದರ್ ಇಸ್ ಜಾರ್ಜಿಯನ್ ಸ್ಟೈಲ್ ಹೇಳ್ತಾರೆ. ಏನು ವಿಶೇಷತೆ ಅಂದರೆ ನೀವು ಒಂದೊಂದು ಆ ಕೇವ್ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಫುಲ್ ಕೂಲ್ ಆಗೋಗುತ್ತೆ. ಒಂದು 2-3 ಡಿಗ್ರಿ ಸಡನ್ನಾಗಿ ಡ್ರಾಪ್ ಆದಂಗೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಆರಾಮಾಗಿ 1-2 ಗಂಟೆ ಸ್ಪೆಂಡ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಸೀನ್ರಿ ಕೇವ್ಸ್ಗಿಂತ ಎದುರುಗಡೆ ಸೀನ್ರಿ ಮಾತ್ರ ಸಖತ್ತಾಗಿದೆ. ಕಂಪ್ಲೀಟ್ ಗ್ರೀನ್ರಿ, ಒಂದು ರಿವರ್ ಹರ್ಕೊಂಡು ಹೋಗ್ತಾ ಇದೆ. ಐ ಫರ್ಗಾಟ್ ದ ನೇಮ್. ಕುರಾ ರಿವರ್ ಅಂತ. ಏನೋ ಟರ್ಕಿಯಿಂದ ಶುರುವಾಗತ್ತಂತೆ. ಟರ್ಕಿಯಿಂದ ಬಂದು ಇಲ್ಲಿಗೆ ಬಂದು ತಿರ್ಗಾ ಅಜರ್ಬೈಜಾನ್ಗೆ ಹೋಗುತ್ತೆ ಅಂತಂದರು. ನಡ್ಕೊಂಡು ಬರ್ತಿದ್ರೆ ಡ್ರೈವ್ ಪೂರ್ತಿ ಇದೇನೆ ಗ್ರೀನ್ ಮೌಂಟನ್ಸು. ನಾ ಸ್ವರೂಪ್ ಗದೆ ಹೇಳ್ತಾ ಇದ್ದೆ, ಒಂಥರ ಹಿಮಾಚಲಲ್ಲಿ ಡ್ರೈವ್ ಹೋದಂಗೆ ಅನಿಸ್ತಾ ಇದೆ ಅಂತ. ಪೈನ್ ಟ್ರೀಸು, ಹಿಲ್ಲಿ ರೀಜನ್ನು ಮತ್ತು ಆ ಘಾಟ್ ರೋಡ್ಸು ಎಲ್ಲ ಹಾಗೇ ಇದೆ. ಎಂಟ್ರಿ ಫೀಸ್ ಇಲ್ಲಿಗೆ ಬಂದು 15 ಲಾರಿ. ಮತ್ತು ನೀವು ಮಿನಿ ಬಸ್ ತೊಗೊಂಡು ಮೇಲ್ ತನಕ ಬರ್ತೀರಾ ಅಂದರೆ ಅದಕ್ಕೆ 2 ಲಾರಿ ಪರ್ ಪರ್ಸನ್ ಆಗುತ್ತೆ. ಇಲ್ಲಾಂದರೆ ನೀವೇ ಹತ್ಕೊಂಡು ಬರ್ಬೋದು. ಇಟ್ ವಿಲ್ ಬಿ ಕ್ವೈಟ್ ಅ ಕ್ಲೈಮ್. ಇಳ್ಕೊಂಡು ಹೋಗೋದು ಆರಾಮು. ಇಳ್ಕೊಂಡು ಹೋಗೋಕ್ಕೆ ತಿರ್ಗಾ 2 ಲಾರಿ ಪರ್ ಪರ್ಸನ್ ಕೊಡಬೇಕಾಗತ್ತೆ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ನೆನ್ನೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ತಿಬ್ಲಿಸಿಗೆ ಬರೋದೇ 11:30 ಆಯಿತು. ಮನೆಗೆ ಬಂದು ಮಲ್ಕೊಳ್ಳೋದು ರಾತ್ರಿ 12 ಆಗಿತ್ತು. ಸೊ ಇಟ್ಸ್ ಅ ಲಾಂಗ್ ಡೇ ಟೂರ್. ಇವತ್ತು ಇನ್ನೊಂದು ಡೇ ಟೂರ್ಗೆ ಹೋಗ್ತಾಯಿದ್ದೀವಿ. ಟೈಮ್ 8 ಗಂಟೆ ಆಗ್ತಾ ಬಂತು. ಫಸ್ಟು 2 ಕೆಲಸ ಇದೆ ಡೇ ಟೂರ್ಗೆ ಹೋಗಿ ಮುಂಚೆ. ಒಂದು ಮೆಕ್ಡೊನಾಲ್ಡ್ಸಲ್ಲಿ ಒಂದು ಬರ್ಗರ್ ಆರ್ಡ್ರ್ ಮಾಡಬೇಕು ಇಬ್ಬರಿಗೂ, ಆ್ಯಂಡ್ ಮೆಟ್ರೋ ಕಾರ್ಡ್ನ ರೀಚಾರ್ಜ್ ಮಾಡಬೇಕು. ಇಲ್ಲಿ ಇಮ್ಮಿಡಿಯೇಟಾಗಿ ಬಂದರೆ ನಮ್ಗಳು ಮೆಕ್ಡೊನಾಲ್ಡ್ಸ್ ಥರ 2 ನಿಮಿಷದಲ್ಲಿ ಕೊಡೋಲ್ಲ, 10-15 ನಿಮಿಷ ಮಾಡ್ತಾರೆ. ಸೊ ಅದಕ್ಕೆ ಎಷ್ಟು ಬೇಗ ಹೊರಟಿದ್ದೀವಿ. ಆಲ್ಮೋಸ್ಟ್ ನಿಯರ್ ಮೆಕ್ಡೊನಾಲ್ಡ್ಸ್. ಸುರಕ್ಷಾ ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್ ಆರ್ಡರ್ ಮಾಡ್ತಾ ಇದ್ದಾಳೆ. ನಾನು ಮೆಟ್ರೋ ಸ್ಟೇಷನ್ಗೆ ಬಂದೆ ಕಾರ್ಡ್ ರೀಚಾರ್ಜ್ ಮಾಡಿಸೋಣ ಅಂತ. ಮೆಟ್ರೋ ರೀಚಾರ್ಜ್ ಕೆಲಸನೂ ಆಯಿತು. 2 ಕಾರ್ಡು ರೀಚಾರ್ಜ್ ಆಯಿತು. ವಿತಿನ್ ಮಿನಿಟಲ್ಲಿ ಈ ಕೆಲಸ ಮುಗೀತು. ಸೊ ತಿಂಡಿ ರೆಡಿ ಇದೆಯಾ ನೋಡಬೇಕು. ಇದು ರೆಡಿ ಇದ್ದರೆ ನನ್ನ ಬಸ್ ತೊಗೊಂಡು ನಾವು ಮೀಟಿಂಗ್ ಪಾಯಿಂಟಿಗೆ ಹೊರಡದೆ. ನೋಡೋಣ ಆಗಿದೆಯಲ್ವ ಅಂತ. ಇಲ್ವಾ ಬರ್ಗರ್ ಇನ್ನೂ ಬಂದಿಲ್ಲ. ಆರ್ಡ್ರ್ ಮಾಡಿ 10 ನಿಮಿಷದ ಮೇಲೆ ಆಯಿತು. ಇಲ್ಲೆಲ್ಲ ಹಾಗೇನ ಸ್ವಲ್ಪ ಆರ್ಡ್ರ್ ಮಾಡಿ ಒಂದು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಬರುತ್ತೆ. ಫೈನಲಿ ಬಂತು. ನಮ್ಮ
ನಮ್ಮಲ್ಲಿ ಸ್ವಲ್ಪ ಕಷ್ಟ, ನಾವು ಅಲ್ಲಿ ಇಂಡಿಯಾದಲ್ಲಿ ಅಡ್ಜಸ್ಟ್ ಆಗಿ ಆರ್ಡರ್ ಮಾಡಿದ್ದು ಒಂದು 5-10 ನಿಮಿಷಕ್ಕೆ ಎಲ್ಲ ಬರುತ್ತೆ. ಇಲ್ಲಿ ತುಂಬಾ ಡಿಲೇ ಆಗುತ್ತೆ. ನೋಡ್ಕೋ ಆ ಕಡೆ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ತಲುಪಿದ್ದೀವಿ. ನಾವು ನಿನ್ನೆ ಮಾಡಿದ ಟೂರು, ಇವತ್ತು ಮಾಡ್ತಿರೋ ಟೂರು, ಇನ್ನೊಂದು 2-3 ಡೇ ಟೂರ್ ಮಾಡ್ತಾಯಿದ್ದೀವಿ. ಅದೆಲ್ಲದೂ ಮಾಡ್ತಾ ಇರೋದು ನಾವು ಬಡ್ಜೆಟ್ ಜಾರ್ಜಿಯಾ ಅಂತ ಒಂದು ಟ್ರಾವೆಲ್ ಕಂಪ್ನಿ ಇದೆ, ಅವ್ರ ಥ್ರೂ ಮಾಡ್ತಾಯಿದ್ದೀವಿ. ಇವರು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಕೊಡ್ತಾರೆ, ಗೈಡಿಂಗ್ ಸರ್ವಿಸಸ್ ಕೊಡ್ತಾರೆ, ಬಟ್ ಎಂಟ್ರಿ ಫೀಸೆಲ್ಲ ಯಾವುದು ಕವರ್ ಮಾಡಲ್ಲ. ನಮ್ಮ ಟೂರ್ ಶುರುವಾಗೋಕ್ಕಿಂತ ಒಂದು 5-10 ಮಿನಿಟ್ಸ್ ಟೈಮ್ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸುಮ್ಮನೆ ಇಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಿಮಗೆ ಜಾರ್ಜಿಯಾದಲ್ಲಿ ಜನರಲಿ ಕೆಲವು ಕಾಣಿಸೋ ವಿಷಯಗಳೇನಂತಂದರೆ, ಒಂದು ಎಲ್ಲರ ಕೈಯಲ್ಲೂ ಸಿಗರೇಟ್ ಇರುತ್ತೆ, ಸಿಗರೇಟ್ ವಾಸನೆ ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ. ಇನ್ನೊಂದು ಪಾರ್ಕ್ಗಳಿದೆ, ತುಂಬ ಚೆನ್ನಾಗಿದೆ ಎಲ್ಲ ಪಾರ್ಕ್ಗಳು, ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ರೆ. ಆಮೇಲೆ ಫ್ಲವರಿಂಗ್ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಇಲ್ಲಿ ಅಂತ ಅನ್ಸುತ್ತೆ. ಸಿಕ್ಕಾಬಟ್ಟೆ ಬೊಕೆಗಳಿದೆ ಎಲ್ಲ ಕಡೆ. ಒಂದೊಂದು ರೋಡಲ್ಲೂ ಒಂದು ಸಣ್ಣ ಪುಟ್ಟ ಶಾಪ್ಗಳಲ್ಲಿ ಬೊಕೆಗಳು ಮಾರ್ತಾ ಇರ್ತಾರೆ. ತಿಬ್ಲಿಸಿಯಿಂದ ಒಂದು 30 ನಿಮಿಷ ದೂರದಲ್ಲಿ ಮಶ್ಕೆಟ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇದು ರಿಲಿಜಿಯಸ್ ಸೆಂಟರ್ ಆಫ್ ಜಾರ್ಜಿಯಾ ಅಂತ ಅಂತಾರೆ. ಇಲ್ಲೊಂದು ದೊಡ್ಡ ಕೆಥೆಡ್ರಲ್ ಇದೆ. ಆ ಕೆಥೆಡ್ರಲ್ ಹೆಸರನ್ನು ತಪ್ಪು ಪ್ರೊನೌನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಯಾವುದು ಹೆಸರು ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಕೆಥೆಡ್ರಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. ಯಾವುದೇ ಥರದ ಎಂಟ್ರಿ ಫೀಸ್ ಇಲ್ಲ. ಈ ಕೆಥೆಡ್ರಲ್ಲು ಸೆಕೆಂಡ್ ಲಾರ್ಜೆಸ್ಟ್ ಚರ್ಚ್ ಬಿಲ್ಡಿಂಗ್ ಇನ್ ಜಾರ್ಜಿಯಾ ಅಂತೆ. ಒಳಗಡೆ ಹೋಗ್ತಿದ್ದಂಗೆ ತುಂಬ ಹಳೆ ಪೇಂಟಿಂಗ್ಸ್ ಇದೆ, ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಚರ್ಚು ತುಂಬಾ ಚೆನ್ನಾಗಿದೆ. ಇಲ್ಲಿ ಸೆಂಟ್ ನೀನೋಸ್ ಕ್ರಾಸ್ ಅಂತ ಇದೆ, ಇದು ನಾರ್ಮಲ್ ಆಗಿ ನೋಡೋ ಕ್ರಾಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಬೆಂಟ್ ಆಗಿದೆ. ಇಲ್ಲಿಂದ ನಾವು ದೂರದಲ್ಲಿ ಜ್ವರಿ ಮೊನಾಸ್ಟ್ರಿ ಅಂತ ಇನ್ನೊಂದು ಜಾಗ ಇದೆ, ಅಲ್ಲಿಗೂ ಹೋಗಿದ್ವಿ, ಅದು ಕಾಣಿಸುತ್ತೆ ಈ ಜಾಗದಿಂದ. ನಮ್ಮ ಗೈಡ್ ಹೇಳ್ತಾ ಇದ್ರು ಇಲ್ಲಿ 5th ಸೆಂಚುರಿಲಿ ಚರ್ಚ್ ಕಟ್ಟಿದ್ದಂತೆ ಈ ಕೆಥೆಡ್ರಲ್ಲು. ಚರ್ಚ್ ಒಳಗಡೆ ಒಂದು ಪಿಲ್ಲರ್ ಥರ ತೋರಿಸಿದ್ರು, ಅಲ್ಲಿ 5th ಸೆಂಚುರಿಲಿ ಯೂಸ್ ಮಾಡಿದ ಕಲ್ಲಿತ್ತು, ಅದ್ರ ಮೇಲ್ಗಡೆ 11th ಸೆಂಚುರಿಲಿ ರಿನೋವೇಷನ್ ಇದ್ದಿದ್ದ ಕಲ್ಲೂ ತೋರಿಸಿದ್ರು. ಇಲ್ಲಿ ಏನು ಸ್ವಲ್ಪ ವಿಚಿತ್ರ ಅಂತ ಅನಿಸಿದ್ದು ಅಂತಂದರೆ, ಜಾರ್ಜಿಯನ್ ರಾಯಲ್ ಫ್ಯಾಮಿಲಿನೆಲ್ಲ ಚರ್ಚ್ ಒಳಗಡೆನೇ ಸಮಾಧಿ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ಬರೆದಿದ್ದಾರೆ. ಕೆಲವು ಕಡೆ ರಷ್ಯನ್ ಮತ್ತು ಜಾರ್ಜಿಯನ್ ಭಾಷೆಲಿದೆ, ಇನ್ನೊಂದು ಕೆಲವು ಕಡೆ ಜಾರ್ಜಿಯನ್ ಮತ್ತು ಅರೇಬಿಕ್ ಭಾಷೆಲಿದೆ. ಸೊ ಅದನ್ನೆಲ್ಲದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮ್ಮ ಗೈಡು. ಆ್ಯಂಡ್ ಆಚೆ ಬರ್ತಿದ್ದಂಗೆ ಆ ಸರೌಂಡಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ಫುಲ್ ಯುರೋಪಿಯನ್ ಫೀಲ್ ಬರುತ್ತೆ. ರೋಡಲ್ಲೆಲ್ಲ ಕಲ್ಲು ಹಾಕಿದ್ದಾರೆ, ಆ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ಹಳೆ ಕಾಲದ ಬಿಲ್ಡಿಂಗ್ಸ್ ಥರ, ಪಕ್ಕಾ ಯುರೋಪಿಯನ್ ವಿಲೇಜ್ ಫೀಲಿಂಗ್ ಥರ ಕಾಣಿಸುತ್ತೆ. ಆ ಕೆಥೆಡ್ರಲ್ ನೋಡಿಕೊಂಡು ಅಲ್ಲಿಂದ ಒಂದು 10 ಮಿನಿಟ್ಸ್ ಡ್ರೈವಲ್ಲಿ ಜವಾರಿ ಮೊನಾಸ್ಟ್ರಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಯಾವುದೇ ಥರದ ಎಂಟ್ರಿ ಫೀಸ್ ಇಲ್ಲ. ಇದು ಒಂದು 6th ಸೆಂಚುರಿ ಆರ್ಥೋಡಾಕ್ಸ್ ಜಾರ್ಜಿಯನ್ ಚರ್ಚು. ಒಳಗಡೆ ಒಂದು ಕ್ರಾಸ್ ಇದೆ, ಆಮೇಲೆ ಮತ್ತೆ ಪೇಂಟಿಂಗ್ಸ್ ಕೂಡ ಇದೆ ಇಲ್ಲಿ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಕೆಥೆಡ್ರಲ್ ನೋಡೋದಲ್ಲ, ಆ ವ್ಯೂನೂ ಕಾಣಿಸುತ್ತೆ. ಹಾಗೆ ಬಂದು ಇಲ್ಲಿ 2 ನದಿಗಳ ಸಂಗಮ ಕೂಡ ಇದೆ. ಇವೆಲ್ಲ ಆಯಿತು, ಇನ್ನೇನು ತಿಬ್ಲಿಸಿ ಕಡೆ ಹೊರಡಬೇಕೀಗ. ಒಂದು ಹೇಳೋದು ಮರೆತುಬಿಟ್ಟೆ, ಈ ಜಾಗ ಎರಡೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಆ್ಯಡ್ ಆಗಿದೆ. ಸೊ 2 ಜಾಗನೂ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಅಂತ ಇವರು ಕನ್ಸಿಡರ್ ಮಾಡ್ತಾರೆ. ಆಲ್ ಇನ್ ಆಲ್ ವಿ ಹ್ಯಾಡ್ ಅ ಗ್ರೇಟ್ ಹಾಫ್ ಡೇ ಟೂರ್. ನೆಕ್ಸ್ಟು ತಿಬ್ಲಿಸಿಗೆ ಹೋಗಿ ಊಟ ಮಾಡಿ ಮತ್ತು ಈ ಟೂರ್ ಕಂಟಿನ್ಯೂ ಆಗುತ್ತೆ. ಮೆಶ್ಕೆಟ ಟೂರ್ ಮುಗಿಸ್ಕೊಂಡು ಬಂದು ನಾವು ಬಡ್ಜೆಟ್ ಜಾರ್ಜಿಯಾ ಹತ್ರನೇ ಇಳ್ಕೊಂಡ್ವಿ. ಅಲ್ಲಿಂದ ವಾಕಿಂಗ್ ಟೂರ್ ಸ್ಟಾರ್ಟ್ ಆಯಿತು ಓಲ್ಡ್ ಟಿಬ್ಲಿಸಿ ರೀಜನ್ದು. ಅಲ್ಲಿಂದ ನಡ್ಕೊಂಡು ಹೋದರೆ ಫಸ್ಟು ಒಂದಷ್ಟು ಹಳೇ ವಾಲ್ಸ್ ಥರ ತೋರಿಸಿದ್ರು. ಟಿಬ್ಲಿಸಿ ಡಿಸ್ಕವರ್ ಆದಾಗ ಇದ್ದಿದ್ದು ವಾಲ್ಸ್ ಅಂತೆ ಅದು. ಅದಾದಮೇಲೆ ಹಾಗೆ ಮುಂದೆ ನಡ್ಕೊಂಡು ಹೋದರೆ ಒಂದು ಚರ್ಚು, ತುಂಬ ಹಳೆ ಚರ್ಚ್ ಬಂತು, ಅದು ತೋರಿಸಿದ್ರು. ಅದ್ರದ್ದೆಲ್ಲ ಸುಮಾರು ಕಥೆಗಳು ಹೇಳಿದ್ರು. ಎಲ್ಲ ಹೇಳ್ಕೊಂಡು ಹೋದರೆ ಈ ವಿಡಿಯೋನೇ ಸಾಲಲ್ಲ, ಅಷ್ಟಿತ್ತು. ಸೊ ವಿ ಹೈಲಿ ರಿಕಮೆಂಡ್ ಟೇಕಿಂಗ್ ಅ ಗೈಡ್, ತುಂಬಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ಬಂದರೆ ನಾವು ಬ್ರಿಡ್ಜ್ ಆಫ್ ಪೀಸಿಗೆ ಬಂದ್ವಿ. ನಾವು ತಿಬ್ಲಿಸಿಗೆ ಇಲ್ಲಿ ಬಂದು ರೀಚ್ ಆಗಿದ್ದ ದಿನ ರಾತ್ರಿ ರೂಮಿಗೆ ಬರುವಾಗ ಆನ್ ದ ವೇ
ಕಾಣಿಸಿತ್ತು. ಆಗ ಫುಲ್ ರಾತ್ರಿ ಲೈಟಪ್ ಆಗಿ ತುಂಬಾ ಚೆನ್ನಾಗಿತ್ತು. ಈಗ ಡೇ ಟೈಮಲ್ಲಿ ನೋಡೋದು ತುಂಬ ಚೆನ್ನಾಗಿತ್ತು. ಕೆಳಗೆ ಫುಲ್ ರಿವರ್ ಇತ್ತು, ಅಲ್ಲೆಲ್ಲ ಬೋಟ್ ಟೂರ್ ಕೂಡ ತೊಗೋಬೋದು ನೀವು. ಬ್ರಿಡ್ಜ್ ಆಫ್ ಪೀಸ್ಗಿಂತ ಮುಂಚೆ ಒಂದು ಕ್ಲಾಕ್ ಟವರ್ ಕಾಣಿಸುತ್ತೆ, ಲೀನಿಂಗ್ ಕ್ಲಾಕ್ ಟವರ್ ಅಂತೇನೋ ಅಂತಾರೆ. ಅದರೊಳಗೊಂದು ಗಡಿಯಾರ ತೋರಿಸ್ದು, ತುಂಬ ಪುಟ್ಟದಿತ್ತು, ಸಿಕ್ಕಾಪಟ್ಟೆ ಸಣ್ಣದು. ಹಿ ಸೆಡ್ ಇಟ್ಸ್ ಒನ್ ಆಫ್ ದ ವರ್ಲ್ಡ್ ಸ್ಮಾಲೆಸ್ಟ್ ಕ್ಲಾಕ್ ಅಂತ. ಅದಾದಮೇಲೆ ಬ್ರಿಡ್ಜ್ ಆಫ್ ಪೀಸ್ ಬಂತು. ಅದು ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋದಾಗ ನಿಮಗೆ ಕೇಬಲ್ ಕಾರ್ದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ತುಂಬ ಕ್ಯೂ ಇತ್ತು. ಸೊ ಫಸ್ಟ್ ನಾವು ಊಟ ಮಾಡಿಕೊಂಡು ಮೆಟೆಕಿ ಚರ್ಚಿಗೆ ಹೋಗಿದ್ವಿ. ಅದು ಒಂಥರ ಒಂದು ಹೈಟಲ್ಲಿದೆ, ಅಲ್ಲಿಂದಾನು ವ್ಯೂ ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು ಸೈಡಿಗೆ ಹೋದರೆ ಅಲ್ಲೆಲ್ಲ ಕೆಳಗೆ ನೀರು ಹರಿತಾನೇ ಇರುತ್ತೆ. ಆಲ್ಮೋಸ್ಟ್ ಸಿಟಿ ಎಲ್ಲ ಕಡೆ ನೀರು ಹರಿತಾ ಇರುತ್ತೆ. ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಸೊ ಬೋಟ್ ಟೂರ್ ತೊಗೊಂಡು ಅವೆಲ್ಲ ಕವರ್ ಮಾಡ್ಬೋದಂತೆ ನಾವು. ಮೆಟೆಕಿ ಚರ್ಚ್ ಮುಗಿಸ್ಕೊಂಡು ತಿರ್ಗಾ ರೋಪ್ ವೇ ತೊಗೊಂಡ್ವಿ. ಪರ್ ಪರ್ಸನ್ ಹೋಗಿ ಬರೋದಕ್ಕೆ 5 ಲಾರಿ ಆಗುತ್ತೆ. ನಿಮ್ದು ಯಾವುದೇ ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಇದ್ದರೆ ಅದನ್ನೇ ಇಡ್ಬೋದು, ಇಲ್ಲಾಂದರೆ ನೀವು ಇಲ್ಲಿ ಮೆಟ್ರೋ ಕಾರ್ಡ್ ತೊಗೊಂಡಿದ್ರೆ ಅದನ್ನು ಇಡ್ಬೋದು. ರೋಪ್ ವೇನಲ್ಲಿ ನಾವು ಫಸ್ಟ್ ಟೈಮ್ ಎವರ್ ಅನ್ಸುತ್ತೆ ಹೋಗಿದ್ದು, ಎಲ್ಲೂ ಹೋಗಿಲ್ಲ ಇಲ್ಲಿ ತನಕ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ತುಂಬ ಫಾಸ್ಟಾಗೂ ಹೋಗ್ತಿರ್ಲಿಲ್ಲ. ಸೊ ಸುತ್ತ ಎಲ್ಲ ವ್ಯೂ ವಿ ಕುಡ್ ಎಂಜಾಯ್. ಒಂಥರ ಬರ್ಡ್ಸ್ ಐ ವ್ಯೂ ಕಾಣಿಸ್ತಾ ಇತ್ತು. ಎಲ್ಲ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಕಾಣಿಸ್ತಾ ಇತ್ತು. ಈ ನಾವು ಹೋಗಿದ್ದ ಮೆಟೆಕಿ ಚರ್ಚ್ ಕಾಣಿಸ್ತಾ ಇತ್ತು. ಮತ್ತು ಮದರ್ ಆಫ್ ಜಾರ್ಜಿಯಾ ಅಂತ ದೊಡ್ಡ ಸ್ಟ್ಯಾಚು ಇದೆ, ಅದು ಕಾಣಿಸ್ತಾ ಇತ್ತು. ರಿವರ್ ಎಲ್ಲ ಕಡೆ ಫ್ಲೋ ಆಗೋದು ಕಾಣಿಸ್ತಾ ಇತ್ತು. ಮತ್ತು ಬ್ರಿಡ್ಜ್ ಆಫ್ ಪೀಸ್ ಕಾಣಿಸ್ತಾ ಇತ್ತು. ಜಸ್ಟಿಸ್ ಬಿಲ್ಡಿಂಗ್ ಅಂತೇನೋ ಇದೆ, ಅದು ತೋರಿಸಿದ್ರು. ಅವೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಒಂದೊಂದು ಬಿಲ್ಡಿಂಗ್ ಒಂದೊಂದು ಥರ ಯುನೀಕ್ ಆರ್ಕಿಟೆಕ್ಚರ್ ಇದೆ. ಸೊ ದಟ್ ವಾಸ್ ರಿಯಲಿ ನೈಸ್. ಮತ್ತು ನಾರಿಕೆಲ ಫೋರ್ಟ್ರೆಸ್ ಅಂತ ಒಂದಿದೆ, ಅಲ್ಲಿಗೂ ಹೋಗ್ಬೋದು ಐಡಿಯಲಿ, ಬಟ್ ಈ ಟೈಮಲ್ಲಿ ಇನ್ನೂ ಕ್ಲೋಸ್ಡ್ ಆಗಿದೆ. ಸೊ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಆ ಟೂರ್ ಎಂಡೆಡ್ ಬ್ಯಾಕ್ ಅಟ್ ಬಡ್ಜೆಟ್ ಜಾರ್ಜಿಯಾ. ಒಂಥರ ಈ ಥರ ನೀವು ವಾಕಿಂಗ್ ಟೂರ್ ಗೈಡ್ ಜೊತೆ ಅಲ್ಲದೆ ಇದ್ರು ಅಟ್ಲೀಸ್ಟ್ ಬೈ ಯೋರ್ ಸೆಲ್ಫ್ ನೀವು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ರೋಡಲ್ಲೂ ಡಿಸ್ಕವರ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಜಾಗಗಳಿದೆ. ನಾವು ಫಸ್ಟ್ ಡೇ ಮಾಡಿದಾಗ್ಲೂ ನಮಗೇನೆ ಏನೇನೋ ಸಿಕ್ಕಿತ್ತು. ಈಗಂತೂ ಅವ್ರ ಗೈಡ್ ಹೇಳ್ತಾ ಇದ್ರೆ ಎಷ್ಟು ಕಥೆಗಳು ಹೇಳಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ವಿ ಹೈಲಿ ರೆಕಮೆಂಡ್ ದಿಸ್. I think we'll end this video here. Hope you guys enjoyed this video. Please do like this video. ಶೇರ್ ಮಾಡಿ ಈ ವಿಡಿಯೋನ, ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು. ಕೆಳಗೆ ಕಮೆಂಟ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.